Are you able to view the screen? Hello? Are you able to view the screen? Hello? Hello? Yes, sir. Okay. So let me start with the problems. So in the previous class, I have discussed regarding the linear systems. Now let us look at the problems regarding that. Okay. So what is the question being given? Rxy of tau is equal to, this is the function they are given, and Sx of Sx, that is power cross power spectral density, Sxy of j omega is equal to Ak j omega by A. Okay. So they are given you these two things, and they are asking you to find Ryx and Syx. So what is being here? So the order is integer. ಇಲ್ಲಿ ಎಕ್ಸ್ ವೈ ಇದೆ, ಇಲ್ಲೇನಿದೆ ವೈ ಎಕ್ಸ್ ಇದೆ, ಇಲ್ಲೇನಿದೆ ಎಕ್ಸ್ ವೈ ಇದೆ, ಇಲ್ಲೇನಿದೆ ವೈ ಎಕ್ಸ್ ಇದೆ. ಸೊ ಇವಾಗ ಏನು ಮಾಡ್ತೀರಾ ಅಂದರೆ, ಸೊ ಈ ಥರ ಇದ್ರೆ ಏನಂತ ಅರ್ಥ, ಯು ಜಸ್ಟ್ ನೀಡ್ ಟು ರೀಪ್ಲೇಸ್ ಇಟ್ ಬೈ, ಸೊ ಅಲ್ಲಿ ಏನಾಗುತ್ತೆ, ಆರ್ ವೈ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಎಕ್ಸ್ ವೈ ಆಫ್ ಮೈನಸ್ ಟವ್ ಅಂತ ಹಾಕ್ತಿರೋ ಅಷ್ಟೇ. ಓಕೆ, ಇಲ್ಲಿ ಟವ್ ಇತ್ತಲ್ಲ, ಟವ್ ಬದಲು ಮೈನಸ್ ಟವ್ ಅಂತ ಹಾಕ್ತಿರೋ. ವೈ ಇಸ್ ದಟ್? ಬಿಕಾಸ್ ದ ಆರ್ಡರ್ ಈಸ್ ಬೀಯಿಂಗ್ ಚೇಂಜ್. ಇಲ್ಲಿ ಎಕ್ಸ್ ವೈ ಇದೇನಿದೆ, ಇಲ್ಲಿ ವೈ ಎಕ್ಸ್ ಇದೆ, ಹಂಗಾಗಿ ಟವ್ ಬದಲು ಏನಾಗ್ತಿರ, ಅಲ್ಲಿ ಮೈನಸ್ ಟವ್ ಅಂತ ಹಾಕ್ತೀರಾ ಅಲ್ವಾ. ಸೊ ಮೈನಸ್ ಟವ್ ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಸೊ ವಿಲ್ ಬಿ ಒಪ್ಟೈನಿಂಗ್ ವಾಟ್, ಆರ್ ಎಕ್ಸ್ ವೈ ಆಫ್ ಟವ್. ಅದೇ ರೀತಿ ನಾವು ವಾಟ್ ವಿ ನೀಡ್ ಟು ಒಪ್ಟೈನ್ ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಆಯ್ತಾ. ಸೊ ಇಲ್ಲಿ ಕೊಟ್ಟಿರೋದೇನು, ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ, ಎಸ್ ವೈ ಎಕ್ಸ್ ಆಫ್ ಜೆ ಒಮೆಗಾನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹೌ ಡು ಯು ಡು ದಟ್? ಸೊ ಅಗೇನ್ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಟೇಕ್ ದ ಕಾಂಪ್ಲಿಮೆಂಟ್ ಆಫ್ ದಟ್. ಓಕೆ, ಎಕ್ಸ್ ವೈ ಕೊಟ್ಟಿದ್ದಾರೆ ನಿಮಗೆ, ವೈ ಎಕ್ಸ್ ಕೊಡಬೇಕು ಅಂದರೆ ಏನಂತ ಮಾಡಬೇಕು, ಇದ್ರದ್ದು ಕಾಂಪ್ಲಿಮೆಂಟ್ ತೊಗೊಂಡ್ರೆ ಏನು ಬರುತ್ತೆ, ದಟ್ ವುಡ್ ಬಿ ಎಕ್ಸ್ ವೈ ಎಕ್ಸ್ ಆಫ್ ಜೆ ಒಮೆಗಾ. ಇದ್ರ ಕಾಂಪ್ಲಿಮೆಂಟ್ ಏನು? ಸೊ ಎ ಕೆ ಡಿವೈಡ್ ಬೈ, ಎಲ್ಲಿ ಜೆ ಒಮೆಗಾ ಇರುತ್ತಲ್ವ, ಅದು ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು, ಮೈನಸ್ ಇದ್ದರೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಓಕೆ, ಇಲ್ಲೇನಿದೆ ಪ್ಲಸ್ ಇದೆ, ಅದಕ್ಕೆ ಏನು ಮಾಡಿದಲ್ಲಿ ಮೈನಸ್ ಜೆ ಒಮೆಗಾ ಪ್ಲಸ್ ಎ ಅಂತ ತೊಗೊಂಡಿದ್ದಾರೆ. ಓಕೆ, ಸೊ ಕಾಂಜುಗೇಟ್ ತೊಗೊಂಡ್ರೆ ಅಂತ ತೊಗೊಳ್ತಾರೆ, ದಿಸ್ ಇಸ್ ವಾಟ್ ವಿಲ್ ಬಿ ಗೆಟಿಂಗ್. ಓಕೆ, ಸರ್ ಕ್ಲಿಯರ್ ವಿತ್ ದಿಸ್? Hello? Yes, sir. Okay, so this is one kind of problem. Next, suppose the power spectral density input to a linear system. So power spectral density ಕೊಟ್ಟಿದ್ದಾರೆ ಇನ್ಪುಟ್ ಇಂದು. ಇನ್ಪುಟ್ ಯಾವಾಗ ಏನಿರುತ್ತೆ, ಎಕ್ಸ್ ಇರುತ್ತಲ್ವಾ, ಅದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಕೆ ಅಂತ ಕೊಟ್ಟಿದ್ದಾರೆ ಆಯಿತಾ. ನೀವೇನು ಮಾಡಬೇಕು, ಕ್ರಾಸ್ ಕೊರಿಲೇಷನ್ ಆಫ್ ದ ಇನ್ಪುಟ್ ಎಕ್ಸ್ ಆಫ್ ಟಿ ವಿತ್ ದ ಔಟ್ಪುಟ್ ವೈ ಆಫ್ ಟಿ ಆಫ್ ದ ಲೀನಿಯರ್ ಸಿಸ್ಟಮ್ ಇಸ್ ಫಾರ್ಮ್ ಟು ಬಿ. ಸೊ ಅದನ್ನು ಅವರೇ ಕೊಟ್ಟಿದ್ದಾರೆ, ಆರ್ ಎಕ್ಸ್ ವೈ ಕ್ರಾಸ್ ಕೊರಿಲೇಷನ್, ಯಾವುದಕ್ಕೆ ಎಕ್ಸ್ ಮತ್ತು ವೈಗೆ ಕ್ರಾಸ್ ಕೊರಿಲೇಷನ್ ಕೊಟ್ಟಿದ್ದಾರೆ, ಈ ಥರ ಫಂಕ್ಷನ್ ಬಂದಿದೆ. ಓಕೆ, ವಾಟ್ ಈಸ್ ದ ಪವರ್ ಫಿಲ್ಟರ್ ಫಂಕ್ಷನ್ ಎಚ್ ಜೆ ಆಫ್ ಒಮೆಗಾ ಸ್ಕ್ವೇರ್. ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು, ಪವರ್ ಫಿಲ್ಟರ್ ಫಂಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಾವು ಲೆಟ್ ಅಸ್ ಲುಕ್ ಅಟ್ ವಾಟ್ ಈಸ್ ದ ವೇ ಟು ಫೈಂಡ್ ದಿಸ್. ಓಕೆ, ಸೊ ದೇ ಗಿವನ್ ಯು ದ ಕ್ರಾಸ್ ಕೊರಿಲೇಷನ್, ಆರ್ ಎಕ್ಸ್ ವೈ ದ ಕ್ರಾಸ್ ಕೊರಿಲೇಷನ್ ಅವರೇ ಕೊಟ್ಟಿದ್ದಾರೆ. ಇವಾಗ ಏನು ಮಾಡ್ತೀರಾ, ಇದಕ್ಕೆ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ ತೊಗೊಳ್ಬೇಕು. ಇದಕ್ಕೆ ಇದು ಎಸ್ ಎಕ್ಸ್ ವೈ ಇದೆಯಲ್ಲ, ಸೊ ಇದಿದೆಯಲ್ಲ, ಸೊ ಇದಕ್ಕೆ ನಿಮಗೆ ಏನು ಇದು ಗೊತ್ತಿದೆಯಲ್ವಾ, ಆರ್ ಅಂದರೆ ಅರ್ಥ ಏನು, ಸೊ ದಿಸ್ ಇಸ್ ಇನ್ ಟೈಮ್ ಡೊಮೈನ್ ಅಂತ ಆಯಿತಾ. ಇದು ಫ್ರೀಕ್ವೆನ್ಸಿ ಡೊಮೈನಿಗೆ ಹೋದರೆ ಏನಾಗುತ್ತೆ ಹೇಳಿ, ಸೊ ಇಟ್ ಬಿಕಮ್ಸ್ ಎಸ್. ಇದು ಫ್ರೀಕ್ವೆನ್ಸಿ ಡೊಮೈನಿಗೆ ಹೋದರೆ ಏನಾಗುತ್ತೆ ಹೇಳಿ, ಎಸ್ ತಗೊಳ್ಬೇಕು. ಸೊ ಇವಾಗ ಟೈಮ್ ಡೊಮೈನಿಂದ ಇವಾಗ ಫ್ರೀಕ್ವೆನ್ಸಿ ಡೊಮೈನಿಗೆ ಹೋಗ್ಬೇಕು ಫಸ್ಟಿಗೆ. ಅದಕ್ಕೆ ಏನು ಮಾಡ್ತೀರಾ, ಇದ್ರದ್ದು ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ನ ತೊಗೊಳ್ಳಿ. ಓಕೆ,
when you take the Laplace transform, r ಇದೇನಾಗುತ್ತೆ s ಆಗುತ್ತೆ. ಓಕೆ, ಸೊ ದಿಸ್ ಬಿಕಮ್ಸ್ ವಾಟ್ ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ. ಸೊ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಈ ಫಾರ್ಮಲ್ಲಿದ್ದರೆ. ಓಕೆ, ಸೊ ಇವಾಗ ಯಾವ ಫಾರ್ಮಲ್ಲಿದೆ ಹೇಳಿ, ಕೆ ಇಂಟು ಇ ಟು ಪವರ್ ಆಫ್ ಮೈನಸ್ ಟೌ ಅಲ್ವಾ, ಪ್ಲಸ್ 3k ಇಂಟು ಇ ಟು ಪವರ್ ಆಫ್ ಮೈನಸ್ 2 ಟೌ, ಈ ಥರ ಇದೆ ಅಲ್ವಾ ಎರಡು. ಸೊ ಇದು ಈ ಫಾರ್ಮಲ್ಲಿ ಇದೆಯಾ, ಎ ಇಂಟು ಇ ಟು ಪವರ್ ಆಫ್ ಮೈನಸ್ 8 ಟೌ ಇದೆ ಅಲ್ವಾ. ಸೊ ಈ ಎ ಇದೆಯಲ್ಲ, ಸೊ ಇದು ಇಲ್ಲಿ ಬರ್ಕೊಳ್ಳಿ. ಸೊ ದಟ್ ವಿಲ್ ಬಿ ವಾಟ್, ಈ ಎ ಇದೆಯಲ್ಲ ಇದು ಇಲ್ಲಿ ಬರುತ್ತೆ. ಸೊ ಹಂಗಾಗಿ ಇದೇನಾಗುತ್ತೆ, ಇ ಟು ಪವರ್ ಆಫ್ ಮೈನಸ್ ಟೌ ಅಂತ ಅರ್ಥ ಏನು, ಸೊ ಇಟ್ ವಿಲ್ ಬಿ 1 ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ ಎ ಅಂದರೆ ಎಷ್ಟು ಇದಲ್ವಾ, ಇಲ್ಲಿ ಎಷ್ಟಿದೆ 1 ಇದೆ ಅಲ್ವಾ. ಸೊ 1 ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ 1 ಆಗುತ್ತೆ. ಕೆ ಕಾನ್ಸ್ಟೆಂಟ್ ಇದೆ, ಯು ಮಲ್ಟಿಪ್ಲೈ ಬೈ ಕೆ, ಸೊ ದಟ್ ವಿಲ್ ಬಿ ವಾಟ್ ಕೆ ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ 1. ನೆಕ್ಸ್ಟ್ ಈ ಟರ್ಮ್ ತೊಗೊಂಡ್ರೆ ನಿಮಗೆ ಇಲ್ಲೇನಿದೆ, ಇ ಟು ಪವರ್ ಆಫ್ ಮೈನಸ್ 2 ಟೌ ಇದೆಯಾ. ಸೊ ಹಂಗಾಗಿ ಏನು ಬರುತ್ತೆ ಇದು 1 ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ 2, ಇಲ್ಲಿ 2 ಇದೆ ಅಲ್ವಾ. ಸೊ ಹಂಗಾಗಿ ಪ್ಲಸ್ 2, ಇಲ್ಲಿ ಕಾನ್ಸ್ಟೆಂಟ್ ಎಷ್ಟಿದೆ 3k ಇದೆ. ಸೊ ಮಲ್ಟಿಪ್ಲೈಡ್ ಬೈ 3k. ಸೊ ನಿಮಗೆ ಎಷ್ಟು ಕೆ ಬರುತ್ತೆ, 3k ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ 2. ಓಕೆ, ಸೊ ಯು ನೀಡ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ಇದ್ದ ಎ ಇಂಟು ಇ ಟು ಪವರ್ ಆಫ್ ಮೈನಸ್ ಎ ಇಂಟು ಟಿ ಇದ್ದರೆ ಏನು ಬರುತ್ತೆ ನಿಮಗೆ, ಎ ಡಿವೈಡೆಡ್ ಬೈ ಜೆ ಒಮೆಗಾ ಪ್ಲಸ್ ಎ ಅಂತ ಬರುತ್ತೆ. ಓಕೆ, ಸೊ ಅದು ಕ್ಲಿಯರ್ ವಿತ್ ದಟ್. ಇದು ಹೆಂಗೆ ಬಂತು ಅಂತ ಗೊತ್ತಾಯ್ತಾ. ಹಲೋ, Yes, sir. ಓಕೆ. ಸೊ ಬೈ ಟೇಕಿಂಗ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಟೈಮ್ ಡೊಮೇನಿಂದ ನೀವು ಫ್ರೀಕ್ವೆನ್ಸಿ ಡೊಮೇನಿಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ರೆ ಆಯಿತಾ. ನೆಕ್ಸ್ಟ್ ನಿಮಗೆ ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾಗೆ ಫಾರ್ಮುಲಾ ಬರ್ಸಿದೆ ಹೊಸತಿ. ಏನಂತ ಇತ್ತು, ಎಚ್ ಆಫ್ ಜೆ ಒಮೆಗಾ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ ಅಂತ ಬರ್ಸಿದೆ ಅಲ್ವಾ. ಸೊ ಎಚ್ ಆಫ್ ಜೆ ಒಮೆಗಾ ಇಸ್ ಈಕ್ವಲ್, ಇದು ನೀವು ಫೈಂಡ್ ಔಟ್ ಮಾಡಬೇಕಾಗಿದೆ. ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಎಸ್ ಎಕ್ಸ್ ಆಫ್ ಒಮೆಗಾ ಅವರೇ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಕೆ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ಸೊ ಎಸ್ ಎಕ್ಸ್ ಆಫ್ ಒಮೆಗಾ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ, ಕೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ರೈಟ್ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸ್ ಆಫ್ ಒಮೆಗಾ ದಟ್ ಈಸ್ ಈಕ್ವಲ್ ಟು ಕೆ. ಓಕೆ, ಸೊ ನಿಮಗೆ ಎಷ್ಟು ಬಂತು ಅಲ್ಲಿಗೆ, ಎಸ್ ಎಕ್ಸ್ ಆಫ್ ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಇಸ್ ಈಕ್ವಲ್ ಟು ಎಚ್ ಆಫ್ ಜೆ ಒಮೆಗಾ ಇಂಟು ಕೆ ಅಂತ ಗೊತ್ತಾಗುತ್ತೆ ಆಯಿತಾ. ಸೊ ನಿಮಗೆ ಇದು ಅನ್ನೋನ್ ಕ್ವಾಂಟಿಟಿ. ಸೊ ನೀವು ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಕ್ವಾಂಟಿಟಿ ಅಲ್ವಾ. ಸೊ ಎಚ್ ಆಫ್ ಜೆ ಒಮೆಗಾ ಇಸ್ ಈಕ್ವಲ್ ಟು ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಬೈ ಕೆ ಅಂತ ಹಾಕೊಳ್ಳಿ ಅಲ್ವಾ. ಸೊ ನಿಮಗೆ ಇದು ವ್ಯಾಲ್ಯೂ ಗೊತ್ತು, ಎಸ್ ಎಕ್ಸ್ ಆಫ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಈ ವ್ಯಾಲ್ಯೂ ಗೊತ್ತು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಗುತ್ತೆ, ಕೆ ಮತ್ತು ಕೆ ಕ್ಯಾನ್ಸಲ್ ಆಗಿ ಇಷ್ಟು ಉಳಿಯುತ್ತೆ. ನೆಕ್ಸ್ಟ್ ಕೆ ಮತ್ತು ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ, 3 ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ 2 ಅಂತ ಉಳಿಯುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ವಿಲ್ ಬಿ ಗೆಟಿಂಗ್. ಓಕೆ, ಸೊ ಎಷ್ಟು ಬಂತು, ದಿಸ್ ಇಸ್ ಯುವರ್ ಎಚ್ ಆಫ್ ಜೆ ಒಮೆಗಾ. ಎಷ್ಟು ಬಂತು, ಇಷ್ಟು ಬರುತ್ತೆ. ಓಕೆ, ಅದು ಕ್ಲಿಯರ್ ಟಿಲ್ ಹಿಯರ್, ಇಷ್ಟು ಅರ್ಥ ಆಯ್ತಾ. Yes, sir. ಓಕೆ, ನೆಕ್ಸ್ಟ್ ಏನು ಮಾಡಿ, ಟೇಕ್ ದ ಎಲ್ ಸಿ ಎಮ್ ಆಫ್ ದಿಸ್, ಇದ್ರದ್ದು ಎಲ್ ಸಿ ಎಮ್ ತಗೊಳ್ಳಿ. ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿ, ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿ. ಸೊ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಆಸ್ ದಿಸ್. ಓಕೆ, ಸೊ ಈ ಥರ ನಿಮಗೊಂದು ವ್ಯಾಲ್ಯೂ ಬರುತ್ತೆ, ಈ ಥರ ಬರುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡಿದ್ರೆ ಓಕೆ, ವಿಲ್ ಬಿ ಗೆಟಿಂಗ್ ದಿಸ್ ಆಸ್ ದ ವ್ಯಾಲ್ಯೂ ಎಚ್ ಆಫ್ ಜೆ ಒಮೆಗಾ ನಿಮಗೆ ಬಂತು. ಓಕೆ, ನಾವು ವಿ ಹ್ಯಾವ್ ಫೌಂಡ್ ಎಚ್ ಆಫ್ ಜೆ ಒಮೆಗಾ, ಬಟ್ ಅವ್ರು ಕೇಳಿರೋದು ಏನು ಹೇಳಿ, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಕೇಳಿರೋದು ಅವರು, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ದಟ್ ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್, ಇಟ್ ಇಸ್ ನಥಿಂಗ್ ಬಟ್ ಇದು. ಓಕೆ, ಎಚ್ ಆಫ್ ಜೆ ಒಮೆಗಾ ಮತ್ತು ಅದರದ್ದು ಕಾಂಜುಗೇಟ್ ಎಚ್ ಆಫ್ ಮೈನಸ್ ಜೆ ಒಮೆಗಾ, ಇದು ಮಲ್ಟಿಪ್ಲೈ ಮಾಡಬೇಕಲ್ಲ. ಸೊ ಯು ಕ್ಯಾನ್ ರೈಟ್ ಇಸ್ ಎಚ್ ಆಫ್ ಮೈನಸ್ ಜೆ ಒಮೆಗಾ ಅಥವಾ ಕಾಂಪ್ಲಿಮೆಂಟ್ ಅಂತ ಬರ್ಕೊಳ್ಳಿ, ಹಿಂಗೆ ಬರೆದ್ರು ಆಗುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತೀರಾ, ಎಚ್ ಆಫ್ ಜೆ ಒಮೆಗಾ ಬರ್ಕೊಳ್ಳಿ. ನೆಕ್ಸ್ಟ್ ಇದ್ರದ್ದೇ ಕಾಂಪ್ಲಿಮೆಂಟ್ ಈ ಕಡೆ ಬರ್ಕೊಳ್ಳಿ. ಏನು ಚೇಂಜ್ ಆಗಬೇಕು, ಜೆ ಇದೆಯಲ್ಲ, ಜೆ ಜೊತೆ ಯಾವ ಟರ್ಮ್ ಬರುತ್ತೆ, ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು, ಮೈನಸ್ ಇದ್ರೆ ಪ್ಲಸ್ ಮಾಡಬೇಕು. ಹಂಗಾಗಿ ಇದೆಷ್ಟಾಗುತ್ತೆ, 5 ಮೈನಸ್ 4 ಜೆ ಒಮೆಗಾ ಆಗುತ್ತೆ. ನೆಕ್ಸ್ಟು 2 ಮೈನಸ್ ಡಬ್ಲ್ಯೂ ಐ ಸ್ಕ್ವೇರ್, ಇಲ್ಲಿ ಪ್ಲಸ್ ಇದೆ ಹಾಗಾಗಿ ಇಲ್ಲಿ ಇರುತ್ತೆ ಮೈನಸ್ 3 ಜೆ ಒಮೆಗಾ. ಇದೇನಿರುತ್ತೆ, ಇದು ಮೈನಸ್ ಇರುತ್ತೆ. ಓಕೆ, ಸೊ ಜೆ ಒಮೆಗಾ ಯಾವುದ್ರ ಜೊತೆ ಇರುತ್ತೋ ಆ ಟರ್ಮಿಂದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಚೆಕ್ ಮಾಡಿ. ಅಕಸ್ಮಾತ್ ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಿ, ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಿ ಅಷ್ಟೇ. ಓಕೆ, ದಟ್ ಇಸ್ ವಾಟ್ ಕಾಂಜುಗೇಟ್ ಇಸ್ ಆಲ್ ಅಬೌಟ್. ಓಕೆ, ಇಷ್ಟಾದಮೇಲೆ ಯು ಜಸ್ಟ್ ನೀಡ್ ಟು ಮಲ್ಟಿಪ್ಲೈ ದೀಸ್ ಟು ಥಿಂಗ್ಸ್. ಓಕೆ, ಮಲ್ಟಿಪ್ಲೈ ಮಾಡಿ ನಿಮಗೆ ಇಷ್ಟು ಬರುತ್ತೆ. ಎಷ್ಟು ಬರುತ್ತೆ, ಇಷ್ಟು ಆನ್ಸರ್ ಬರುತ್ತೆ. ಓಕೆ, ಅದು ಕ್ಲಿಯರ್ ಟಿಲ್ ಹಿಯರ್, ಇಷ್ಟು ಅರ್ಥ ಆಗಿದೆಯಾ. ಹಲೋ, are you clear till here? Yes, sir. Okay, next, so we have found the value of h of j omega square. So that is your answer. Okay, that is the final answer. Okay,
ಸೊ ಫಸ್ಟ್ಗೆ ಏನು ಕೊಟ್ಟಿರ್ತಾರೆ, ಆರ್ ಎಕ್ಸ್ ಆಫ್ ಟೌ ಆರ್ ಎಕ್ಸ್ ವೈ ಆಫ್ ಟೌ ಕೊಟ್ಟಿರ್ತಾರೆ, ಅದನ್ನು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿಬಿಟ್ಟು ಎಸ್ ಎಕ್ಸ್ ವೈ ಆಫ್ ಟೌ ಎಸ್ ಎಕ್ಸ್ ವೈ ಅನ್ನು ಫೈಂಡ್ ಔಟ್ ಮಾಡಿ, ಆಮೇಲೆ ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ನ ಫೈಂಡ್ ಔಟ್ ಮಾಡೋದು. ಓಕೆ, ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ ಅಗೇನ್. ಸೊ ಅಗೇನ್ ಇನ್ಪುಟ್ಟಿನ ಎಸ್ ಎಕ್ಸ್ ಆಫ್ ಒಮೆಗಾ ಕೊಟ್ಟಿದ್ದಾರೆ, ಕೆ ಅಂತ ಕೊಟ್ಟಿದ್ದಾರೆ, ಮತ್ತು ಆರ್ ಎಕ್ಸ್ ವೈ ಆಫ್ ಟೌ ಅವರೇ ಕೊಟ್ಟಿದ್ದಾರೆ. ಸೊ ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ, ಎಚ್ ಆಫ್ ಜೆ ಒಮೆಗಾ ಹೋಲ್ ಸ್ಕ್ವೇರ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಓಕೆ, ಸೇಮ್ ಪ್ರೊಸೀಜರ್ ವಿಚ್ ಯು ಫಾಲೋಡ್ ಅರ್ಲಿಯರ್. ಸೊ ಫಸ್ಟಿಗೆ ಏನು ಮಾಡಬೇಕು, ಗಿವನ್ ಆರ್ ಎಕ್ಸ್ ವೈ ಆಫ್ ಟೌ ತಗೊಳ್ಳಿ. ಇದು ಯಾವ ಡೊಮೈನ್ ಇದೆ, ಟೈಮ್ ಡೊಮೈನ್ ಇದೆ. ಸೊ ಟೈಮ್ ಡೊಮೈನಿಂದ ಫ್ರೀಕ್ವೆನ್ಸಿ ಡೊಮೈನಿಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಬರುತ್ತೆ. ಹೌ ಯು ಡೂ ದ್ಯಾಟ್, ಬೈ ಟೇಕಿಂಗ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್. ಇಲ್ಲೇನಿದೆ 3 ಇದೆಯಲ್ವಾ ಕಾನ್ಸ್ಟೆಂಟು, ಇದೇನಿದೆ ಇ ಟು ಪವರ್ -1 ಟೌ ಇದೆಯಲ್ಲ, 1 ಡಿವೈಡೆಡ್ ಬೈ ಜೆ ಒಮೆಗಾ ಪ್ಲಸ್ 1 ಅಲ್ವಾ. ಸೊ 3 ಇಂಟು ಕೆ, 3k ಅಂತ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ 1 ಇದೆ ಅಲ್ವಾ, ಇ ಟು ಪವರ್ -2 ಟೌ ಅಂದ್ರೆ ಬರುತ್ತೆ ಇಲ್ಲಿ 1 ಡಿವೈಡೆಡ್ ಬೈ ಜೆ ಒಮೆಗಾ, ಇಲ್ಲಿ ಮೈನಸ್ ಇದೆ ಹಂಗಾಗಿ ಇಲ್ಲ ಜೆ ಒಮೆಗಾ ಪ್ಲಸ್ 2 ಅಂತ ಬರುತ್ತೆ. ಓಕೆ, ಸೊ ಇಲ್ಲೇನಿದೆ ಕೆ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ. ಓಕೆ, ಸೊ ಫ್ರಮ್ Rxy of tau, you obtain the Sxy of j omega by using what, Laplace transform. Okay, next ಏನು ಮಾಡಬೇಕು, ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ, ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಇಸ್ ಈಕ್ವಲ್ ಟು ವಾಟ್, ಎಚ್ ಆಫ್ ಜೆ ಒಮೆಗಾ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ ಅಂತ ಫಾರ್ಮುಲಾ ಗೊತ್ತು. ಎಸ್ ಎಕ್ಸ್ ಆಫ್ ಒಮೆಗಾ ಇದು ಕ್ವಶನಲ್ಲೇ ಕೊಟ್ಟಿದ್ದಾರೆ, ಎಷ್ಟಿದೆ, ಅದು ಕೆ ಅಂತ ಇದೆ. ಓಕೆ, ಈ ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಎಚ್ ಆಫ್ ಜೆ ಒಮೆಗಾ. ಸೊ ಟೇಕ್ ಇಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಎಚ್ ಆಫ್ ಜೆ ಒಮೆಗಾ ಇಸ್ ಈಕ್ವಲ್ ಟು ವಾಟ್, ಎಸ್ ಎಕ್ಸ್ ಆಫ್ ವೈ ಆಫ್ ಜೆ ಒಮೆಗಾ ಡಿವೈಡ್ ಬೈ ಕೆ ಬರುತ್ತೆ. ಸೊ ಇಲ್ಲಿ ಕೆ ಮತ್ತು ಕೆ ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ, 3 ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ 1. ಇಲ್ಲೂ ಅಷ್ಟೇ, ಕೆ ಮತ್ತು ಕೆ ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ, 1 ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ 2 ಅಂತ ಉಳಿಯುತ್ತೆ. ಓಕೆ, ಸೊ we multiply these two and you will be getting h of j omega ಇಲ್ಲಿ ಸಿಗುತ್ತೆ, h of j omega ಸಿಗುತ್ತೆ. ನೆಕ್ಸ್ಟ್ h of j omega ಸ್ಕ್ವೇರ್ ಅಂದ್ರೇನು, h of j omega ಇಂಟು ಕಾಂಜುಗೇಟ್ ಆಫ್ ದಿಸ್. ಸೊ ಇದ್ರ ಕಾಂಜುಗೇಟ್ ಅಂದ್ರೇನು, ಎಲ್ಲಿ j ಜೊತೆ ಯಾವುದಿರುತ್ತೋ, ಓಕೆ, ಸೈನು ಅದನ್ನು ಚೇಂಜ್ ಮಾಡಿ ಅಷ್ಟೇ. ಇಲ್ಲಿ ಪ್ಲಸ್ ಇದೆ ಅಲ್ವಾ, ಅದನ್ನು ಮೈನಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಜೆ ಜೊತೆ ಪ್ಲಸ್ ಇದೆಯಾ, ಅದನ್ನು ಮೈನಸ್ ಮಾಡಿ. ಓಕೆ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ಸೊ ದಟ್ ಗಿವ್ಸ್ ಯು ದ ಎಚ್ ಆಫ್ ಜೆ ಒಮೆಗಾ square. Okay, so this is what your final answer is. Okay, this is similar to the previous problem which you have solved. Okay, so this is very simple. Okay, 8 marks ಕೊಡ್ತಾರೆ. Okay, ಒಂದು ಎರಡು ಫಾರ್ಮುಲಾ ಗೊತ್ತಿದೆ ಸಾಕು ಅಷ್ಟೇ, ನಿಮಗೆ ಸಖತ್ ಸಿಂಪಲ್ ಇದೆ. ನೆಕ್ಸ್ಟ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ ಅಗೇನ್, ಎಸ್ ಎಕ್ಸ್ ಕೊಟ್ಟಿದ್ದಾರೆ, ಕೆ ಅಂತ ಕೊಟ್ಟಿದ್ದಾರೆ, ನಿಮಗೆ ಆಟೋ ಕೊಲ್ಯೂಷನ್ ಆರ್ ಎಕ್ಸ್ ವೈ ಆಫ್ ಟೌ ಕ್ರಾಸ್ ಕೊಲ್ಯೂಷನ್ ಟೌ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು, ಇದರಿಂದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿಬಿಟ್ಟು, ಸೊ ಇಲ್ಲಿದೆ ಟೈಮ್ ಡೊಮೈನಿಂದ ಫ್ರೀಕ್ವೆನ್ಸಿ ಡೊಮೈನಿಗೆ ಕನ್ವರ್ಟ್ ಮಾಡಿ. ನೆಕ್ಸ್ಟ್ ಈ ಫಾರ್ಮುಲಾ ನಿಮಗೆ ಗೊತ್ತಿದೆ, ಎಚ್ ಆಫ್ ಜೆ ಒಮೆಗಾ ಇಂಟು ಕೆ ಅಂತ ಮಾಡ್ತೀರಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಎಚ್ ಆಫ್ ಜೆ ಒಮೆಗಾ ಇಸ್ ಈಕ್ವಲ್ ಟು ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಡಿವೈಡೆಡ್ ಬೈ ಕೆ ಅಂತ ಮಾಡ್ತೀರಾ. ಸೊ ಇದು ಕೆ ಮತ್ತು ಕೆ ಕ್ಯಾನ್ಸಲ್ ಔಟ್ ಆಗಿ ಇಷ್ಟು ಉಳಿಯುತ್ತೆ, ಮತ್ತು ಕೆ ಮತ್ತು ಕೆ ಕ್ಯಾನ್ಸಲ್ ಔಟ್ ಆಗಿಬಿಟ್ಟು ಇಷ್ಟು ಉಳಿಯುತ್ತೆ. ಸೊ ಇದೆರಡನ್ನ ಎಲ್ ಸಿ ಎಮ್ ತೊಗೊಂಡು ಮಲ್ಟಿಪ್ಲೈ ಮಾಡಿ. ಸೊ ನಿಮಗೆ ಎಚ್ ಆಫ್ ಜೆ ಒಮೆಗಾ ಇಷ್ಟು ಸಿಗುತ್ತೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡ್ತೀರಾ, ಎಚ್ ಆಫ್ ಜೆ ಒಮೆಗಾ ಮತ್ತು ಅದ್ರ ಕಾಂಜುಗೇಟ್ ತಗೊಳ್ತೀರಾ. ಸೊ ಇಲ್ಲಿ ಜೆ ಜೊತೆ ಪ್ಲಸ್ ಇದೆ, ಮೈನಸ್ ಆಗಿದೆ, ಇಲ್ಲಿ ಜೆ ಜೊತೆ ಪ್ಲಸ್ ಇದೆ, ಇದು ಮೈನಸ್ ಆಗುತ್ತೆ. ಓಕೆ, ಉಳಿದಿದ್ದ ಸಿಂಬಲ್ ಯಾವುದು ಚೇಂಜ್ ಮಾಡಬೇಡಿ, ಜೆ ಅಂತ ಯಾವ ಟರ್ಮ್ ಇರುತ್ತೋ ಅದ್ರ ಜೊತೆ ಯಾವ ಸಿಂಬಲ್ ಇರುತ್ತೋ ಅದನ್ನು ಮಾತ್ರ ಚೇಂಜ್ ಮಾಡಿ. ಓಕೆ, ಸೊ ವಿಲ್ ಬಿ ಗೆಟಿಂಗ್ ದಿಸ್ ಆಸ್ ದ ಫೈನಲ್ ಆನ್ಸರ್. ಓಕೆ, so this is one kind of problem. Next ಗೆ ಇದರಲ್ಲಿ ನೋಡಿ, the power spectral density of the random process x of t and the transfer function of a network are given. ಇಲ್ಲೇನು ಕೊಟ್ಟಿದ್ದಾರೆ, ಎಸ್ ಎಕ್ಸ್ ಆಫ್ ಒಮೆಗಾ ಕೊಟ್ಟಿದ್ದಾರೆ, ಮತ್ತು ಟ್ರಾನ್ಸ್ಫರ್ ಫಂಕ್ಷನ್ ಕೊಟ್ಟಿದ್ದಾರೆ, ಎಚ್ ಆಫ್ ಎಸ್ ಕೊಟ್ಟಿದ್ದಾರೆ. ವೈ ಆಫ್ ಎಸ್ ಇಸ್ ಈಕ್ವಲ್ ಟು ಎಚ್ ಆಫ್ ಎಸ್ ಇಂಟು ಎಕ್ಸ್ ಆಫ್ ಎಸ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ಮೀನ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕ್ರಾಸ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಎಸ್ ಎಕ್ಸ್ ವೈ ಮತ್ತು ಎಸ್ ವೈ ಆಫ್ ಒಮೆಗಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಆಫ್ ಪೈ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟಿಗೆ you assume as there is no unit impulse function is sx of omega. Okay, when w is equal to 0, so mean of x is equal to 0. ಈ ಇನ್ಪುಟ್ ಕೊಡ್ತೀರಲ್ವಾ, ಇದು ಬಾಕ್ಸಿಂಗ್ ಇರುತ್ತಲ್ವಾ, ಸೊ ಬಾಕ್ಸಿಗೆ ಏನು ಕೊಡ್ತೀರಾ, ಒಂದು ಇನ್ಪುಟ್ ಎಕ್ಸ್ ಕೊಡ್ತೀರಾ, ಔಟ್ಪುಟ್ ನಿಮಗೆ ವೈ ಬರುತ್ತೆ. ಈ ಬಾಕ್ಸ್ ಇದೆಯಲ್ಲ, ದಿಸ್ ನಥಿಂಗ್ ಬಟ್ ಯುವರ್ ಟ್ರಾನ್ಸ್ಫರ್ ಫಂಕ್ಷನ್ ಎಚ್. ಓಕೆ, ಇಲ್ಲಿ ಇನ್ಪುಟ್ ಕೊಡ್ತಿರೋದು ಇನ್ ಟರ್ಮ್ಸ್ ಆಫ್ ಡೆಲ್ಟಾ ಆಫ್ ಎಕ್ಸ್ ಅಂತ ಏನಿಲ್ಲ, ಆಯಿತಾ. ಇಂಪಲ್ಸ್ ಫಂಕ್ಷನ್ ಏನಿಲ್ಲ, ಏನೋ ಒಂದು ಫಂಕ್ಷನ್ ಇದೆ ಅಲ್ವಾ. ಸೊ ಹಂಗಾಗಿ ಏನು ಮಾಡ್ತೀರಾ,
ದೆನ್ ಇದು ಇಂಪಲ್ಸ್ ಫಂಕ್ಷನ್ ಅಲ್ದಲ್ಲೇ ಇರೋದ್ರಿಂದ ಡಬ್ಲ್ಯೂ ಇಸ್ ಈಕ್ವಲ್ ಟು ಝೀರೋ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಹಂಗಾಗಿ ಮೀನು ಏನು ಬರುತ್ತೆ ಯಾವಾಗಲೂ ಝೀರೋನೇ ಬರುತ್ತೆ ನಿಮಗೆ. ಓಕೆ, ಮೀನ್ ವುಡ್ ಬಿ ಈಕ್ವಲ್ ಟು ಝೀರೋ. ಆಲ್ವೇಸ್ ಅಸ್ಯೂಮ್ ದಟ್ ಇಲ್ಲಿ ಇಂಪಲ್ಸ್ ಫಂಕ್ಷನ್ ಇಲ್ಲ ಅಂದರೆ ಮೀನ್ ಅಂತ ಅರ್ಥ ಝೀರೋ ಅಂತ. ಓಕೆ, ಇದು ಫಾರ್ಮುಲಾ ಇದೆ ನಿಮಗೆ. ಮೀನ್ ಆಫ್ ವೈ ಇಸ್ ಈಕ್ವಲ್ ಟು ವಾಟ್, ಮೀನ್ ಆಫ್ ಎಕ್ಸ್ ಇಂಟು ಹೆಚ್ ಆಫ್ ಝೀರೋ ಅಂತ. ಸೊ ಮೀನ್ ಆಫ್ ಎಕ್ಸ್ ಝೀರೋ ಇದೆಯಾ, ಹಂಗಾಗಿ ಝೀರೋ ಇಂಟು ಎನಿಥಿಂಗ್ ವಿಲ್ ಗಿವ್ ಯು ಝೀರೋ. ಓಕೆ, ಸೊ ದಿಸ್ ಯೋರ್ ಫಸ್ಟ್ ಆನ್ಸರ್, ಮೀನ್ ಆಫ್ ವೈ ಇಸ್ ಈಕ್ವಲ್ ಟು ವಾಟ್, ಝೀರೋ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಇಷ್ಟು ಅರ್ಥ ಆಗಿದೆಯಾ? ಹಲೋ, Yes, sir. ಓಕೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಿಮಗೆ ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಅಂದರೆ ಏನಂತ ಅರ್ಥ, ಸೊ ಎಚ್ ಆಫ್ ಜೆ ಒಮೆಗಾ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ. ಇದು ಪ್ರೀವಿಯಸ್ ಬರ್ಸಿದ್ದೀರಲ್ಲ ನಿಮಗೆ ಫಾರ್ಮುಲಾ, ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಅಂತ ಅರ್ಥ ಏನು, ಎಚ್ ಆಫ್ ಜೆ ಒಮೆಗಾ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ ಅಂತ ಅರ್ಥ. ಓಕೆ, ಸೊ ಇದೆರಡನ್ನೂ ಅವರೇ ಕೊಟ್ಟಿದ್ದಾರೆ. ಎಸ್ ಎಕ್ಸ್ ಆಫ್ ಒಮೆಗಾನ ಕೊಟ್ಟಿದ್ದಾರೆ, ಎಚ್ ಆಫ್ ಎಸ್ ಅಂತ ಕೊಟ್ಟಿದ್ದಾರೆ. ಎಸ್ ಬದಲು ಏನು ಬರೀತೀರಾ, ಜೆ ಒಮೆಗಾ ಅಂತ ಬರೀತೀರಾ ಅಷ್ಟೇ. ಓಕೆ, ಸೊ ಜೆ ಒಮೆಗಾ ಅಂತ ಬರ್ದಿರೋ ಅಷ್ಟೇ. ಅದೆರಡನ್ನು ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಯು ಬಿ ಗೆಟಿಂಗ್ ದ ಆನ್ಸರ್. ಓಕೆ, ಸೊ ಬೋತ್ ಆಫ್ ದೆಮ್ ಆರ್ ಬೀಯಿಂಗ್ ಗಿವನ್. ಎಚ್ ಆಫ್ ಜೆ ಒಮೆಗಾ ಏನಂತ ಕೊಟ್ಟು, ಎಚ್ ಆಫ್ ಜೆ ಒಮೆಗಾ ಬದಲು ಏನು ಕೊಟ್ಟಿದ್ದಾರೆ, ಎಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಬದಲು ಏನು ಬರಬೇಕು, ಜೆ ಒಮೆಗಾ ಅಂತ ಬರ್ಕೊಳ್ಳಿ. ಎಲ್ಲೆಲ್ಲಿ ಎಸ್ ಬರುತ್ತೆ ಅಲ್ಲಿ ಏನು ಬರಬೇಕು, ಜೆ ಒಮೆಗಾ ಅಂತ ಬರೀರಿ ಅಷ್ಟೇ. ಓಕೆ, ಸೊ ಅಟ್ ಗಿವ್ಸ್ ಯು ದ ಆನ್ಸರ್. ಓಕೆ, ಈ ಎರಡನ್ನು ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಓಕೆ, ಸೊ ನೋಡಿ ಇದೆರಡು ಮಲ್ಟಿಪ್ಲೈ ಇಷ್ಟಿಗೆ ಬಿಡಿ. ಓಕೆ, ಸೊ ಎರಡು ಆಯ್ತು ನಿಮಗೆ. ಇವಾಗ ಲಾಸ್ಟ್ ಒನ್ ಏನು ಫೈಂಡ್ ಔಟ್ ಮಾಡಬೇಕು, ಎಸ್ ವೈ ಆಫ್ ಒಮೆಗಾ, ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಆಫ್ ವೈ ಏನು ಅಂತ. ಸೊ ಇದಕ್ಕೆ ನಿಮಗೆ ಫಾರ್ಮುಲಾ ಇದೆ, ಎಸ್ ವೈ ಆಫ್ ಒಮೆಗಾ ಇಸ್ ಈಕ್ವಲ್ ಟು ಎಚ್ ಆಫ್ ಜೆ ಒಮೆಗಾ ಹೋಲ್ ಸ್ಕ್ವೇರ್ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಇವಾಗ ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಅಂತ ಹೇಳಿದ್ರೆ, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಅಂದ್ರೆ ಏನು, ಎಚ್ ಆಫ್ ಜೆ ಒಮೆಗಾ ಇಂಟು ಇಟ್ಸ್ ಕಾಂಜುಗೇಟ್ ಅಂತ ಅಲ್ವಾ. ಸೊ ದಿಸ್ ಇಸ್ ಯೋರ್ ಹೆಚ್ ಆಫ್ ಜೆ ಒಮೆಗಾ. ಸೊ ಮಲ್ಟಿಪ್ಲೈ ದಟ್ ಬೈ ಇಟ್ಸ್ ಕಾಂಜುಗೇಟ್. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಇದು ನಿಮ್ಮದು ಹೆಚ್ ಆಫ್ ಜೆ ಒಮೆಗಾ, ಇದು ಕಾಂಜುಗೇಟ್. ಕಾಂಜುಗೇಟ್ ಅಂದರೆ ಏನು ಹೇಳಿ, ಇಲ್ಲಿ ಮೈನಸ್ ಜೆ ಜೊತೆ ಯಾವುದೈತೆ ಅದು ಮೈನಸ್ ಮಾಡಿ ಅಷ್ಟೇ. ಇಲ್ಲಿ ಜೆ ಜೊತೆ ಇದು ಮೈನಸ್ ಮಾಡಿ, ಇದು ಜೆ ಜೊತೆ ಮೈನಸ್ ಮಾಡಿ, ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಇಷ್ಟು ಬರುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡಿ, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಇಷ್ಟು ಮಲ್ಟಿಪ್ಲೈಡ್ ಬೈ ವಾಟ್, ಎಸ್ ಎಕ್ಸ್ ಆಫ್ ಒಮೆಗಾ. ಇದನ್ನು ಅವರೇ ಕೊಟ್ಟಿದ್ದಾರೆ. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಇಲ್ ಬಿ ಗೆಟಿಂಗ್ ಇಟ್ ಆಸ್ ವಾಟ್, ಎಸ್ ವೈ ಆಫ್ ಒಮೆಗಾ ನಿಮಗೆ ಸಿಗುತ್ತೆ. ಓಕೆ, ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್. ಓಕೆ, ಸೊ ಕ್ಲಿಯರ್ ವಿತ್ ದಟ್, ಇಷ್ಟು ಅರ್ಥ ಆಯ್ತಾ? Yes, sir. ಓಕೆ, ನೆಕ್ಸ್ಟ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ಇಲ್ಲೂ ಎಸ್ ಎಕ್ಸ್ ಆಫ್ ಒಮೆಗಾ ಅವರೇ ಕೊಟ್ಟಿದ್ದಾರೆ, ಎಚ್ ಆಫ್ ಎಸ್ ಅವರೇ ಕೊಟ್ಟಿದ್ದಾರೆ. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಮೀನ್ ಆಫ್ ವೈ, ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ, ಎಸ್ ವೈ ಆಫ್ ಒಮೆಗಾ. ಇಲ್ಲಿ ಡೆಲ್ಟಾ ಫಂಕ್ಷನ್ ಏನಿಲ್ಲ, ಹಂಗೆ ಮೀನ್ ಎಷ್ಟು ಬರುತ್ತೆ, ಎಕ್ಸ್ ಇಂದು ಝೀರೋ ಬರುತ್ತೆ. ಮೀನ್ ಆಫ್ ವೈ ಇಸ್ ಈಕ್ವಲ್ ಟು ಮೀನ್ ಆಫ್ ಎಕ್ಸ್ ಇಂಟು ಎಚ್ ಆಫ್ ಝೀರೋ, ಅದು ಸಹ ಝೀರೋ ಬರುತ್ತೆ. ನೆಕ್ಸ್ಟ್ ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ಅಂತ ಹೇಳಿದ್ರೆ ಪ್ರೀವಿಯಸ್ ಮಾಡಿದ್ವಲ್ಲ ಅದೇ ಥರ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಅದನ್ನು ಎಚ್ ಆಫ್ ಜೆ ಒಮೆಗಾ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ, ಇದು ಎರಡನ್ನೂ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ. ಎಸ್ ಬದಲು ಏನು ಬರೀಬೇಕು, ಎಸ್ ಬದಲು ಜೆ ಒಮೆಗಾ ಬರೀ, ಎಲ್ಲೆಲ್ಲಿ ಎಸ್ ಇದೆ ಅಲ್ಲೆಲ್ಲ ಜೆ ಒಮೆಗಾ ಬರ್ದು ಎರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ದ್ಯಾಟ್ ಗಿವ್ಸ್ ಯು ವಾಟ್, ಎಸ್ ಎಕ್ಸ್ ವೈ ಆಫ್ ಜೆ ಒಮೆಗಾ ನಿಮಗೆ ಸಿಗುತ್ತೆ. ಓಕೆ, ಲಾಸ್ಟಿಗೇನು, ಸೊ ಎಸ್ ವೈ ಆಫ್ ಒಮೆಗಾ ಇಸ್ ಈಕ್ವಲ್ ಟು ಹೆಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ. ಹೆಚ್ ಆಫ್ ಜೆ ಒಮೆಗಾ ನಿಮಗೆ ಗೊತ್ತಿದೆ ಎಷ್ಟಿದೆ, ಇದು ಹೆಚ್ ಆಫ್ ಜೆ ಒಮೆಗಾ ಇಂಟು ಇಟ್ಸ್ ಕಾಂಜುಗೇಟ್ ಮಲ್ಟಿಪ್ಲೈ ಮಾಡಿ. ಅಂದರೆ ಎಲ್ಲೆಲ್ಲಿ ಜೆ ಇದು ವ್ಯಾಲ್ಯೂ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಿ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಿ. ನೆಕ್ಸ್ಟ್ ಎರಡನ್ನೂ ಮಲ್ಟಿಪ್ಲೈ ಮಾಡಿ. ಸೊ ವೆನ್ ಯು ಮಲ್ಟಿಪ್ಲೈ ಬೋತ್ ಆಫ್ ದೆಮ್ ಯು ವಿಲ್ ಬಿ ಗೆಟಿಂಗ್ ದಿಸ್ ಆಸ್ ದಿಸ್. ಓಕೆ, ಈ ಥರ ಬರುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಎಸ್ ವೈ ಆಫ್ ಒಮೆಗಾ, ಎಚ್ ಆಫ್ ಜೆ ಒಮೆಗಾ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ, ಇದೆರಡನ್ನು ಮಲ್ಟಿಪ್ಲೈ ಮಾಡಿ. ಸೊ ದಟ್ ಗಿವ್ಸ್ ಯು ದ ಆನ್ಸರ್. ಓಕೆ, ಸೊ ದೀಸ್ ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್. ಓಕೆ, ದೇ ವಿಲ್ ಬಿ ಗಿವಿಂಗ್ ದಿಸ್ ಫಾರ್ 8 marks. ಓಕೆ, ನೆಕ್ಸ್ಟ್ ಸೇಮ್ ಕ್ವಶನ್ ಅಗೇನ್, ಇದನ್ನು ಅವರೇ ಕೊಟ್ಟಿದ್ದಾರೆ, ಇದನ್ನು ಅವರೇ ಕೊಟ್ಟಿದ್ದಾರೆ. ಮೀನ್ ಫೈಂಡ್ ಔಟ್ ಮಾಡಬೇಕು, ಎಸ್ ಎಕ್ಸ್ ವೈ ಆಫ್ ಜಿ ಒಮೆಗಾ ಫೈಂಡ್ ಔಟ್ ಮಾಡಬೇಕು, ಎಸ್ ವೈ ಆಫ್ ಒಮೆಗಾ. ಸೊ ಇಲ್ಲಿ ಡೆಲ್ಟಾ ಫಂಕ್ಷನ್ ಇಲ್ಲ, ಹಾಗಾಗಿ ಮೀನ್ ಆಫ್ ವೈ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ. ಎಸ್ ಎಕ್ಸ್ ವೈ ಅಂದರೆ ಇದು ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಎಸ್ ಬದಲು ಏನು ಬರಬೇಕು, ಎಚ್ ಆಫ್ ಜೆ ಒಮೆಗಾ, ಎಸ್ ಬದಲು ಏನು ಬರಬೇಕು, ಜೆ ಒಮೆಗಾ ಅಂತ ಬರ್ಕೊಳ್ಬೇಕು ಅಷ್ಟೇ. ಓಕೆ, ಸೊ ಸೊ ಮೀನ್ ಝೀರೋ ಆಗಿದೆ. ನೆಕ್ಸ್ಟ್ ಎಚ್ ಆಫ್ ಜೆ ಒಮೆಗಾ ಇಂಟು ಎಸ್ ಎಕ್ಸ್ ಆಫ್ ಒಮೆಗಾ. ನೆಕ್ಸ್ಟ್ ಎಸ್ ವೈ ಆಫ್ ಒಮೆಗಾ ಅಂದರೆ ಏನು ಬರಬೇಕು,
ಎಚ್ ಆಫ್ ಒಮೆಗಾ ಸ್ಕ್ವೇರ್. ಎಚ್ ಆಫ್ ಒಮೆಗಾ ಸ್ಕ್ವೇರ್ ಅಂದರೆ ಇದು ಎಚ್ ಆಫ್ ಒಮೆಗಾ ಇದೆ, ಎಚ್ ಆಫ್ ಒಮೆಗಾ ಇಂಟು ಇಟ್ಸ್ ಕಾಂಜಿಗೇಟ್. ಸೊ ಕಾಂಜಿಗೇಟ್ ಅಂದರೆ ಜೆ ಒಮೆಗಾ ಜೊತೆ ಯಾವುದು ಸೈನ್ ಇದೆ ಅದನ್ನು ಕಾಂಪ್ಲಿಮೆಂಟ್ ಮಾಡಿ. So we'll be getting this as h of j omega whole square. Next, sy of omega is equal to what? You just need to multiply h of j omega whole square into sx of omega. So that gives you the answer. Okay. So this would be your final answer. Okay. So clear with this? ಇಷ್ಟ ಅರ್ಥ ಆಯ್ತಲ್ವಾ? Hello? Are you clear with this? Yes, sir. Okay. So this is regarding problems on LTI system. Next, last concept, problems on noise. Okay. ಇದು ಥಿಯರಿ ನಿಮಗೆ ಅಪ್ಲೋಡ್ ಮಾಡ್ತೀರಿ, ಥಿಯರಿ ನೀವೇ ಓದ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ. ಸೊ ಸೊ ನೆಟ್ವರ್ಕ್ ಆಸ್ ಎ ವೋಲ್ಟೇಜ್ ಟ್ರಾನ್ಸ್ಫರ್ ಫಂಕ್ಷನ್. ಓಕೆ. ಸೊ ಟ್ರಾನ್ಸ್ಫರ್ ಫಂಕ್ಷನ್ ಅವರೇ ಕೊಟ್ಟಿದ್ದಾರೆ, ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು ಒಂದು ಟ್ರಾನ್ಸ್ಫರ್ ಫಂಕ್ಷನ್ ಈ ಥರ ಕೊಟ್ಟಿರ್ತಾರೆ. ಓಕೆ. ಇನ್ಪುಟ್ ಟು ದ ನೆಟ್ವರ್ಕ್, ನೀವು ಯಾವಾಗಲೂ ಟ್ರಾನ್ಸ್ಫರ್ ಫಂಕ್ಷನ್ ಅಂದರೆ ಏನಂತ ತಿಳ್ಕೊಳ್ಬೇಕು, ಒಂದು ಬಾಕ್ಸ್ ಅಂದ್ಕೊಳ್ಬೇಕು. ಓಕೆ. ಇದನ್ನು ನೀವು ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಕರೀತಾರೆ, ಹೆಚ್. ಓಕೆ. ಇನ್ಪುಟ್ ಕೊಡ್ತಿರಲ್ಲ ಅದು ಯಾವಾಗಲೂ ಏನಿರುತ್ತೆ ಎಕ್ಸ್ ಇರುತ್ತೆ, ಔಟ್ಪುಟ್ ಬರುತ್ತಲ್ಲ ಅದು ಯಾವಾಗಲೂ ಏನಿರುತ್ತೆ ವೈ ಅಂತ ಇರುತ್ತೆ. ಓಕೆ. ಇದು ನೀವು ನೋಡಿದ ತಕ್ಷಣ ಗೊತ್ತಾಗಬೇಕು. ಓಕೆ. ಸೊ ಇವಾಗ ಟ್ರಾನ್ಸ್ಫರ್ ಫಂಕ್ಷನ್ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ. ಓಕೆ. ಝೀರೋ ಮೀನ್ ವೈಟ್ ನಾಯ್ಸ್ ವಿತ್ ಬ್ಯಾಂಡ್ ವಿಡ್ತ್ ಆಫ್ ಇನ್ಪುಟ್ ಏನಿದೆ ಇವಾಗ ನಾಯ್ಸ್ನ ಇನ್ಪುಟ್ ಆಗಿ ಕೊಡ್ತಾರೆ, ಝೀರೋ ಮೀನ್ ನಾಯ್ಸ್ನ ಇನ್ಪುಟ್ ಆಗಿ ಕೊಡ್ತಿದ್ದಾರೆ. ಆಯಿತಾ. ಅದ್ರ ಬ್ಯಾಂಡ್ ವಿಡ್ತ್ ಎಷ್ಟಿದೆ 5 ಇದೆ, ಆ್ಯಂಡ್ ವೇರಿಯನ್ಸ್ ಎಷ್ಟಿದೆ 3.7 ಇದೆ. ಓಕೆ. ಫೈಂಡ್ ದ ನೆಟ್ವರ್ಕ್ಸ್ ಔಟ್ಪುಟ್ ಪಿ ಎಸ್ ಟಿ. ಆಯಿತಾ. ಔಟ್ಪುಟ್ ಪಿ ಎಸ್ ಟಿ ಅಂದರೆ ಎಸ್ ವೈ ಆಫ್ ಒಮೆಗಾನ ಫೈಂಡ್ ಔಟ್ ಮಾಡ್ಬೇಕು ನೀವು. ಓಕೆ. ಸೊ ನಿಮಗಾಗಲೇ ಫಾರ್ಮುಲಾ ಗೊತ್ತಿದೆ. ಎಸ್ ವೈ ಆಫ್ ಒಮೆಗಾ ಇಸ್ ಈಕ್ವಲ್ ಟು ಹಿಂಗಿತ್ತಲ್ವಾ. ಸೊ ಇದೇ ನಿಮ್ಮದು ನೆಟ್ವರ್ಕ್ ಟ್ರಾನ್ಸ್ಫರ್ ಫಂಕ್ಷನ್ ಹೆಚ್, ಇದು ಇನ್ಪುಟ್ ಏನು ಎಕ್ಸ್, ಔಟ್ಪುಟ್ ಏನು ವೈ. ಈಗ ಕೊಡ್ತಿರೋ ಇನ್ಪುಟ್ ಏನಿದೆ ಹೇಳಿ ನಾಯ್ಸ್ ಇದೆಯಾ, ಹಂಗಾಗಿ ಎಕ್ಸ್ ಬದಲು ಏನಂತ ಬರ್ಕೊಳ್ತೀವಿ, ಇಲ್ಲಿ ಎಕ್ಸ್ ಬದಲು ಎನ್ ಅಂತ ಬರ್ಕೊಳ್ತೀವಿ. ಓಕೆ. ಎಕ್ಸ್ ಬದಲು ಎನ್ ಅಂತ ಬರ್ಕೊಳ್ತೀವಿ. ಸೊ ಔಟ್ಪುಟ್ ಇನ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಅಂದರೆ ಅರ್ಥ ಏನು, ಎಸ್ ವೈ ಆಫ್ ಒಮೆಗಾ. ಅದು ಹೆಂಗೆ ಫೈಂಡ್ ಔಟ್ ಮಾಡ್ತಿದ್ವಿ, ಎಚ್ ಆಫ್ ಜೆ ಒಮೆಗಾ ಹೋಲ್ ಸ್ಕ್ವೇರ್ ಇಂಟು ಎಸ್ ಎಕ್ಸ್ ಅಂತ ಬರ್ತಿರಲ್ವಾ. ಇದು ಎಕ್ಸ್ ಬದಲು ಏನು ಬರ್ತೀವಿ, ಎಸ್ ಎನ್ ಅಂತ ಬರ್ತೀವಿ. ಓಕೆ. ಬಿಕಾಸ್ ದ ಇನ್ಪುಟ್ ಈಸ್ ವಾಟ್ ನಾಯ್ಸ್, ಎಸ್ ಎನ್ ಆಫ್ ಒಮೆಗಾ ಅಂತ ಬರ್ತೀವಿ. ಓಕೆ. ಅದು ಕ್ಲಿಯರ್ ವಿತ್ ದಿಸ್ ಫಾರ್ಮುಲಾ. ಇಷ್ಟ ಅರ್ಥ ಆಯ್ತಾ? Yes, sir. ಓಕೆ. ನೆಕ್ಸ್ಟು ನಾಯ್ಸ್ ಇದೆಯಲ್ಲ, ನಾಯ್ಸಿಗೆ ಇದೊಂದು ಫಾರ್ಮುಲಾ, ಇದನ್ನು ಬ್ಯಾಟ್ ಮಾಡ್ಬೇಕು ನೀವು. ಓಕೆ. ಸೊ ನಾಯ್ಸಿನ ವ್ಯಾಲ್ಯೂ ಎಷ್ಟಿರುತ್ತೆ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಇಟ್ ಡಿಪೆಂಡ್ಸ್ ಅಪಾನ್ ದೀಸ್ ವ್ಯಾಲ್ಯೂ, ವೇರಿಯನ್ಸ್ ಡಿವೈಡೆಡ್ ಬೈ 2b ಅಂತ ಬರ್ಕೊಳ್ಬೇಕು. ಸೊ ಇದೊಂದು ಫಾರ್ಮುಲಾ ನೀವು ಬ್ಯಾಟ್ ಮಾಡಿ. ಓಕೆ. ಸೊ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ವೇರಿಯನ್ಸ್ ಅವ್ರು ಕೊಟ್ಟಿದ್ದಾರಲ್ವಾ. ಸೊ ವೇರಿಯನ್ಸ್ ಎಷ್ಟಿದೆ 3.7 ಇದೆ. ಬಿ ಅಂದರೆ ಹೇಳಿ ಬ್ಯಾಂಡ್ ವಿಡ್ತ್ 5 ಮೆಗಾ ಹರ್ಟ್ಸ್ ಇದೆ. ಸೊ ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ ಅಲ್ಲಿಗೆ, ಕೆ ಇಸ್ ಈಕ್ವಲ್ ಟು 3.7 ಡಿವೈಡೆಡ್ ಬೈ 2 ಇಂಟು 5 ಇಂಟು 10 ಟು ಪವರ್ ಆಫ್ ಮೆಗಾ ಅಲ್ವಾ, 10 ಟು ದ ಪವರ್ ಆಫ್ 6 ಅಂತ ಬರುತ್ತೆ. ಸೊ ಇಷ್ಟು ಬರುತ್ತೆ 3.7. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಓಕೆ. ಸೊ ಇಷ್ಟು ಫೈಂಡ್ ಔಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಹೆಚ್ ಆಫ್, ಇವಾಗ ಇದು ವ್ಯಾಲ್ಯೂ ಸಿಕ್ತು ನಿಮಗೆ, ಎಸ್ ಎನ್ ಆಫ್ ಒಮೆಗಾ ಎಷ್ಟು ಕಾನ್ಸ್ಟೆಂಟ್ ಇರುತ್ತೆ ಅದು ವ್ಯಾಲ್ಯೂ ಸಿಕ್ತು ನಿಮಗೆ. ಆಯಿತಾ. ಈಗ ಹೆಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಇದೆ, ಅದಕ್ಕಿಂತ ಮುಂಚೆ ಹೆಚ್ ಆಫ್ ಜೆ ಒಮೆಗಾ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಹೌ ಡು ಯು ಫೈಂಡ್ ಹೆಚ್ ಆಫ್ ಜೆ ಒಮೆಗಾ, ಇಲ್ಲೇನು ಕೊಟ್ಟಿದ್ದಾರೆ ಎಚ್ ಆಫ್ ಎಸ್ ಅಂತ ಕೊಟ್ಟಿದ್ದಾರೆ, ಎಸ್ ಬದಲು ಏನು ಬರಬೇಕು ಜೆ ಒಮೆಗಾ ಅಂತ ಬರ್ಕೊಳ್ಬೇಕು. ಹಂಗಾಗಿ ಏನಾಗುತ್ತೆ ಎಚ್ ಆಫ್ ಜೆ ಒಮೆಗಾ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಜೆ ಒಮೆಗಾ ಪ್ಲಸ್ 3 e to the power of minus 0.2 j omega ಬಂತ. ಸೊ ದಿಸ್ ಇಸ್ ಯುವರ್ ವಾಟ್ ಜೆ ಒಮೆಗಾ. ಆಯಿತಾ. ಇದನ್ನು ಇಲ್ಲಿ ಬರ್ಕೊಳ್ಳಿ, ಎಷ್ಟು ಬಂತ. ಸೊ ನೋಡಿ ಇದು ಜೆ ಎಚ್ ಆಫ್ ಜೆ ಒಮೆಗಾ, ನಿಮ್ಮದು ಎಚ್ ಆಫ್ ಜೆ ಒಮೆಗಾ ಈ ಥರ ಬರ್ಕೊಂಡಿದ್ದಾರೆ. ನೀವೇನು ಫೈಂಡ್ ಔಟ್ ಮಾಡಬೇಕು, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕಾ, ಹಂಗಾಗಿ ಇದು ಇಂಟು ಇದು ಕಾಂಪ್ಲಿಮೆಂಟ್ ಮಲ್ಟಿಪ್ಲೈ ಮಾಡಿ. ಕಾಂಪ್ಲಿಮೆಂಟ್ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ, ಎಲ್ಲೆಲ್ಲಿ ಜೆ ಒಮೆಗಾ ಇರುತ್ತೆ ಅದರದ್ದು ಸೈನ್ನ ಉಲ್ಟಾ ಮಾಡಬೇಕು. ಇಲ್ಲಿ ಜೆ ಒಮೆಗಾ ಪ್ಲಸ್ ಇದೆಯಾ, ಹಿಂಗಾಗಿ ಇಲ್ಲಿ ಮೈನಸ್ ಆಗಿದೆ, ಇಲ್ಲಿ ಮೈನಸ್ ಇದೆಯಾ ಹಂಗಾಗಿ ಪ್ಲಸ್ ಆಗಿದೆ, ಈ ಥರ ಬರ್ಕೊಂಡು ಮಲ್ಟಿಪ್ಲೈ ಮಾಡಿ. ಅವಾಗ ಎಷ್ಟು ಬರುತ್ತೆ ನಿಮಗೆ 1 ಡಿವೈಡ್ ಬೈ 9 ಪ್ಲಸ್ ಒಮೆಗಾ ಸ್ಕ್ವೇರ್ ಬರುತ್ತೆ. ಇವಾಗ ಎಸ್ ವೈ ಆಫ್ ಒಮೆಗಾ ಇಸ್ ಈಕ್ವಲ್ ಟು ವಾಟ್ ಕೆ ಇಂಟು ಎಚ್ ಆಫ್ ಜೆ ಒಮೆಗಾ ಹೋಲ್ ಸ್ಕ್ವೇರ್. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಾ. ಸೊ ಇಲ್ಲಿ ಸೊ ಕೆ ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀರಾ, ಸಿಗ್ಮಾ ಸ್ಕ್ವೇರ್ ಡಿವೈಡ್ ಬೈ 2b ಅಲ್ವಾ, ಸಿಗ್ಮಾ ವಿ ಸ್ಕ್ವೇರ್ ಡಿವೈಡ್ ಬೈ 2b ಯೂಸ್ ಮಾಡಿಬಿಟ್ಟು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀರಾ.
ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ ಬಂದಿದೆ, ಇದೆರಡನ್ನು ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ವುಡ್ ಬಿ ಯೋರ್ ಆನ್ಸರ್. ಓಕೆ, ಕ್ಲಿಯರ್ ವಿತ್ ದಟ್? Hello? Yes, sir. Okay. So this is very simple again. Okay. They'll be asking this for 8 marks. The third module ಸಖತ್ ಸಿಂಪಲ್ ಇದೆ. ಒಂದೊಂದು ಪ್ರಾಬ್ಲಮ್ 2 ನಿಮಿಷದಲ್ಲಿ ಮಾಡ್ಬೋದು, ಅಷ್ಟು ಈಸಿ ಇದೆ. ಓಕೆ, ನೆಕ್ಸ್ಟ್ ಅದೇ ಥರ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಇನ್ಪುಟ್ ಏನು ಕೊಟ್ಟಿದ್ದಾರೆ, ನಾಯ್ಸ್ ಇದೆ, ವೇರಿಯನ್ಸ್ ಕೊಟ್ಟಿದ್ದಾರೆ, ಬ್ಯಾಂಡ್ವಿಡ್ತ್ ಕೊಟ್ಟಿದ್ದಾರೆ, ಔಟ್ಪುಟ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು. ಔಟ್ಪುಟ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಫಾರ್ಮುಲಾನು ಇದು. ಇನ್ಪುಟ್ ಇಂದು ಕೆ ಇದು ಫಾರ್ಮುಲಾ ಏನು, ಸಿಗ್ಮಾ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ 2b. ಸಿಗ್ಮಾ ಎನ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ, 5 ಇದೆ. ಬ್ಯಾಂಡ್ ವಿಡ್ತ್ ಎಷ್ಟಿದೆ, 1 × 10⁸. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಕೆ ಎಷ್ಟು ಬರುತ್ತೆ, ಇಷ್ಟು ಬರುತ್ತೆ. ಆಯಿತಾ? ನೆಕ್ಸ್ಟ್ ಹೆಚ್ ಆಫ್ ಜೆ ಒಮೆಗಾ ಏನು ಮಾಡಬೇಕು, ಹೆಚ್ ಆಫ್ ಎಸ್ ಕೊಟ್ಟಿದ್ದಾರೆ, ಎಸ್ ಜಾಗದಲ್ಲಿ ಜೆ ಒಮೆಗಾ ಬರ್ಕೊಳ್ಳಿ. 1/jω + 2 e⁻ -0.2 ಜೆ ಒಮೆಗಾ ಅಂತ ಬರುತ್ತೆ. ಇಷ್ಟು ಬಂತ. ನೆಕ್ಸ್ಟ್ ನಿಮಗೇನು ಬರಬೇಕು, ಜೆ ಒಮೆಗಾ ಸ್ಕ್ವೇರ್ ಬರಬೇಕಲ್ವಾ, ಜೆ ಒಮೆಗಾ ಎಚ್ ಆಫ್ ಜೆ ಒಮೆಗಾ ಅದು ಕಾಂಜುಗೇಟ್ ಜೊತೆ ಮಲ್ಟಿಪ್ಲೈ ಮಾಡಿ, ಇದು ಇಷ್ಟು ಬರುತ್ತೆ ಆನ್ಸರ್ ನಿಮಗೆ. ಸೊ ಫೈನಲಿ ದಿಸ್ ಇಸ್ ದ ಆನ್ಸರ್, ಕೆ ಇಂಟು ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್. ಕೆ ವ್ಯಾಲ್ಯೂ ಸಿಕ್ಕಿದೆ, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂನು ಸಿಕ್ಕಿದೆ, ಎರಡನ್ನೂ ಮಲ್ಟಿಪ್ಲೈ ಮಾಡಿ. ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಸೊ ದಿಸ್ ಇಸ್ ವಾಟ್ ದ ಆನ್ಸರ್ ಇಸ್. ಓಕೆ, so this is very simple, which is similar to the previous example. Okay, next again similar kind of question. h of s ಕೊಟ್ಟಿದ್ದಾರೆ, ಔಟ್ಪುಟ್ ಪರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡ್ತೀರಾ, ಕೆ ಇಂಟು ಎಚ್ ಆಫ್ ಜೆ ಒಮೆಗಾ ಹೋಲ್ ಸ್ಕ್ವೇರ್. ಕೆಗೆ ವೇರಿಯನ್ಸ್ ಕೊಟ್ಟಿದ್ದಾರೆ ಅವರೇ, ಬ್ಯಾಂಡ್ ವಿಡ್ತ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ಕೆ ಫೈಂಡ್ ಔಟ್ ಮಾಡಿ. ಎಚ್ ಆಫ್ ಜೆ ಒಮೆಗಾಗೆ ಎಸ್ ಬದಲು ಜೆ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡಿ, 1/jω + 4 e⁻ -0.2 ಜೆ ಒಮೆಗಾ ಆಗುತ್ತೆ. ಸೊ ಎಚ್ ಆಫ್ ಜೆ ಒಮೆಗಾ ಸಿಕ್ತು. ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಅಂದ್ರೇನು, ಎಚ್ ಆಫ್ ಜೆ ಒಮೆಗಾ ಇಂಟು ಇಟ್ಸ್ ಕಾಂಜುಗೇಟ್ ಮಲ್ಟಿಪ್ಲೈ ಮಾಡಿ. ಸೊ ನಿಮಗೆ ಕೆ ವ್ಯಾಲ್ಯೂನು ಸಿಕ್ತು, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಸಿಕ್ತು. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ದ್ಯಾಟ್ ಗಿವ್ಸ್ ಯು ದ ಆನ್ಸರ್. ಓಕೆ, ಸೊ ದಟ್ ಈಸ್ ಯುವರ್ ಆನ್ಸರ್. So this is all, you'll be getting the answer. Okay, next question. So ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ, just look over here. The magnitude of a zero mean white noise spectrum is k. K value find out ಮಾಡಂಗಿಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ. The noise is input to the low pass filter RC network. ಸೊ ಇವಾಗ ಏನಾಗಿದೆ, ಇಲ್ಲಿ ಬ್ಲಾಕ್ ಇತ್ತಲ್ಲ, ಇದು ಹೆಚ್ಚಿತ್ತಲ್ಲ, ಹೆಚ್ಚು ಏನಂತ ಹೇಳ್ತಿದ್ದಾರೆ, ಸೊ ದಿಸ್ ಇಸ್ ಯೋರ್ ಲೋ ಪಾಸ್ ಫಿಲ್ಟರ್ ಅಂತ ಅವರೇ ಹೇಳ್ತಿದ್ದಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಲೋ ಪಾಸ್ ಫಿಲ್ಟರ್. ಓಕೆ, ಸೊ ದ ಗಿವನ್ ದ ಇನ್ಪುಟ್ ಕೆ ಅಂದರೆ ನಾಯ್ಸಿಂದು ಕೆ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ದಾರೆ. ಆಯಿತಾ? ಈಗ ವೈದು ನೀವು ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಎಚ್ ಆಫ್ ಎಸ್ ಏನು ಕೊಟ್ಟಿಲ್ಲ ಅಲ್ವಾ, ಈ ಟ್ರಾನ್ಸ್ಫರ್ ಫಂಕ್ಷನ್ ಏನು ಕೊಟ್ಟಿಲ್ಲ, ಬಟ್ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನಂತ, ಇದು ಲೋ ಪಾಸ್ ಫಿಲ್ಟರ್ ಅಂತ ಹೇಳ್ತಿದ್ದಾರೆ. ಅದು ಯಾವ ಥರ ಲೋ ಪಾಸ್ ಫಿಲ್ಟರು, ಯೂಸಿಂಗ್ ರೆಸಿಸ್ಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್ ಮಾಡಿರೋದು. ಓಕೆ, ರೆಸಿಸ್ಟೆನ್ಸ್ ಮತ್ತು ಕೆಪಾಸಿಟರ್ ಯೂಸ್ ಮಾಡಿಬಿಟ್ಟು ಲೋ ಪಾಸ್ ಫಿಲ್ಟರ್ನ ಫೈಂಡ್ ಔಟ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದಿಸ್ ಇಸ್ ದ ಹಿಂಟ್ ವಿಚ್ ದೇ ಹ್ಯಾವ್ ಗಿವನ್. ಓಕೆ, ಆ ಥರ ಇದ್ದರೆ, ಓಕೆ, ಇಫ್ ಎ ಲೋ ಪಾಸ್ ಫಿಲ್ಟರ್ ಈಸ್ ಡಿಸೈನ್ಡ್ ಯೂಸಿಂಗ್ ರೆಸಿಸ್ಟರ್ ಆ್ಯಂಡ್ ಕೆಪಾಸಿಟರ್ ಅಂದರೆ ನಿಮಗೆ ಹೆಚ್ ಆಫ್ ಎಸ್ ಟ್ರಾನ್ಸ್ಫರ್ ಫಂಕ್ಷನ್ ಈ ಥರ ಬರಬೇಕು. ಏನಂತ ಬರ್ಕೊಳ್ತೀರಾ, 1/RC ಡಿವೈಡೆಡ್ ಬೈ ಎಸ್ ಪ್ಲಸ್ 1/RC ಅಂತ ಬರ್ಕೊಳ್ಬೇಕು. ದಿಸ್ ಇಸ್ ಯೋರ್ ಟ್ರಾನ್ಸ್ಫರ್ ಫಂಕ್ಷನ್. ಇದು ನಾವು ಕೊಟ್ಟಿರಲ್ಲ, ಟ್ರಾನ್ಸ್ಫರ್ ಫಂಕ್ಷನ್ನ ನೀವೇ ಬರ್ಕೊಳ್ಬೇಕಿದ್ದಾರೆ. ಓಕೆ, ಸೊ ಇಟ್ ಇಸ್ ದಟ್ 1/R ಇಂಟು ಸಿ ಡಿವೈಡೆಡ್ ಬೈ ಎಸ್ ಪ್ಲಸ್ 1/RC ಅಂತ ಬರ್ಕೊಳ್ಬೇಕು. ಓಕೆ, ಐ ಕ್ಲಿಯರ್ ವಿತ್ ದಿಸ್? ಈ ಟ್ರಾನ್ಸ್ಫರ್ ಫಂಕ್ಷನ್ ಗೊತ್ತಾಯ್ತಾ ಬರ್ಕೊಳ್ಳೋದು ಹೆಂಗೆ ಅಂತ? Yes, sir. ಓಕೆ, ನೆಕ್ಸ್ಟ್ 1/R ಇಂಟು ಸಿ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದು ಎಷ್ಟು ಬರುತ್ತೆ, 285.7. ಆಯಿತಾ? ಇದನ್ನು ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇಲ್ಲಿಗೆ. ಸೊ ನಿಮಗೆ ಇವಾಗ ಏನು ಬಂತು, ನಿಮಗೆ ಎಚ್ ಆಫ್ ಎಸ್ ಸಿಕ್ತು. ಎಚ್ ಆಫ್ ಎಷ್ಟು ಬರುತ್ತೆ, ಇಷ್ಟು ಬಂತು ಎಚ್ ಆಫ್ ಎಸ್. ಎಚ್ ಆಫ್ ಜೆ ಒಮೆಗಾ ಅಂದರೆ ಏನು ಮಾಡಬೇಕು, ಎಸ್ ಇರೋ ಜಾಗದಲ್ಲೆಲ್ಲ ಜೆ ಒಮೆಗಾ ಸಾಕಿ. ಸೊ ದಟ್ ಈಸ್ ಯುವರ್ ಎಚ್ ಆಫ್ ಜೆ ಒಮೆಗಾ. ಸೊ ಒಂದ್ಸತಿ ಇಷ್ಟು ಬಂತು ಅಂತ ಹೇಳಿದ್ರೆ, ಸೊ ದ ರಿಮೈನಿಂಗ್ ಈಸ್ ವೆರಿ ಸಿಂಪಲ್. ಓಕೆ, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಇಂಟು ಕೆ ಮಾಡಬೇಕು ಅಷ್ಟೇ. ಸೊ ಎಚ್ ಆಫ್ ಜೆ ಒಮೆಗಾ ಸಿಕ್ಕಿದೆ ನಿಮಗೆ, ಎಚ್ ಆಫ್ ಜೆ ಒಮೆಗಾ. ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಅಂದ್ರೂ ಎಚ್ ಆಫ್ ಜೆ ಒಮೆಗಾ ಇಂಟು ಇಟ್ಸ್ ಕಾಂಜುಗೇಟ್ ಅಥವಾ ಇಲ್ಲಿ ಇಂಟು ಇಲ್ಲಿದೆಯಲ್ಲ, ಇದು ಇಟ್ಸ್ ಕಾಂಜುಗೇಟ್ ಬರ್ಕೊಳ್ಳಿ. ಇಲ್ಲಿ ಜೆ ಒಮೆಗಾ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್, ಉಳಿದಿದ್ದೆಲ್ಲ ಹಾಗೆ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಯೋರ್ ಎಚ್ ಆಫ್ ಜೆ ಒಮೆಗಾ ಹೋಲ್ ಸ್ಕ್ವೇರ್.
ಸೊ ಕೆ ಇಂಟು ಜೆ ಒಮೆಗಾ ಸ್ಕ್ವೇರ್, ಕೆ ವ್ಯಾಲ್ಯೂ ಅವರೇ ಫೈಂಡ್ ಕೊಟ್ಟಿದ್ದಾರೆ ನಿಮಗೆ. ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ನೀವು ಇವಾಗ ಫೈಂಡ್ ಔಟ್ ಮಾಡಿದ್ದೀರಾ. So that would be your answer. Okay, so this is what the answer which you'll be getting. Okay, are you clear with the steps? Hello. Yes, sir. Okay, Yes, sir. next question again, same kind. K value ಅವರೇ ಕೊಟ್ಟಿದ್ದಾರೆ, ಇನ್ಪುಟ್ ನಾಯ್ಸ್ ಅಂತ ಹೇಳ್ತಿದ್ದಾರೆ, ಲೋ ಏನಂತ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಫಂಕ್ಷನ್ ಏನು, ಲೋ ಪಾಸ್ ಆರ್ ಸಿ ಫಿಲ್ಟರ್ ಅಂತ ಕೊಟ್ಟಿದ್ದಾರೆ, ಫೈಂಡ್ ದ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಅಂತ ಕೊಟ್ಟಿದ್ದಾರೆ ಆಫ್ ದ ಔಟ್ಪುಟ್. ಸೊ ಲೋ ಪಾಸ್ ಫಿಲ್ಟರ್ ಅಂದ್ರೆ ಏನು, ಎಚ್ ಆಫ್ ಎಸ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಆರ್ ಸಿ ಡಿವೈಡ್ ಬೈ ಎಸ್ ಪ್ಲಸ್ 1 ಬೈ ಆರ್ ಸಿ ಅಂತ. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೆಚ್ ಆಫ್ ಎಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಫಸ್ಟಿಗೆ. ಓಕೆ, ಹೆಚ್ ಆಫ್ ಎಸ್ ಸಿಕ್ಕಿದ ಮೇಲೆ ಹೆಚ್ ಆಫ್ ಜೆ ಒಮೆಗಾ ಫೈಂಡ್ ಔಟ್ ಮಾಡಬೇಕು. ಹೆಚ್ ಆಫ್ ಜೆ ಒಮೆಗಾನ ಫೈಂಡ್ ಔಟ್ ಮಾಡಿ. ಎಸ್ ಬದಲು ಏನಾಗ್ತೀರಾ, ಜೆ ಒಮೆಗಾನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ನಿಮಗೆ ಎಚ್ ಆಫ್ ಜೆ ಒಮೆಗಾ ಸಿಕ್ತು. ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಬೇಕು, ಆಗ ಅದು ಮತ್ತೆ ಅದು ಕಾಂಜುಗೇಟ್ ಜೊತೆ ಮಲ್ಟಿಪ್ಲೈ ಮಾಡಿ ನಿಮಗೆ ಇಷ್ಟು ಆನ್ಸರ್ ಸಿಗುತ್ತೆ. ಸೊ ಔಟ್ಪುಟ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಏನು, ಎಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಇಂಟು ಎಸ್ ಎನ್ ಆಫ್ ಡಬ್ಲ್ಯೂ. ಎಸ್ ಎನ್ ಆಫ್ ಡಬ್ಲ್ಯೂ ಅಂದ್ರೆ ಅರ್ಥ ಏನು, ಇಟ್ ಇಸ್ ನಥಿಂಗ್ ಬಟ್ ಕೆ. ಈ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಇದು ನೀವು ಫೈಂಡ್ ಔಟ್ ಮಾಡಿದ್ದೀರಾ, ಎರಡನ್ನು ಮಲ್ಟಿಪ್ಲೈ ಮಾಡಿ, ದೆನ್ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಓಕೆ, so this will be your answer. Okay, again same kind of question. Given the value of k, low pass filter again it is made using RC network. So h of s ಏನಾಗುತ್ತೆ, 1 by RC divided by s plus 1 by RC ಆಗುತ್ತೆ. h of s ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ s ಬದಲು ಜೆ ಒಮೆಗಾ ಹಾಕಿ, ಇಲ್ಲಿಗೆ ನಿಮಗೆ ಹೆಚ್ ಆಫ್ ಜೆ ಒಮೆಗಾ ಸಿಗುತ್ತೆ. ಹೆಚ್ ಆಫ್ ಜೆ ಒಮೆಗಾ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ, ಹೆಂಗೆ, ಹೆಚ್ ಆಫ್ ಜೆ ಒಮೆಗಾ ಇಂಟು ಇಟ್ಸ್ ಕಾಂಜುಗೇಟ್, ಸೊ ಇಷ್ಟು ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಯು ಜಸ್ಟ್ ನೀಡ್ ಟು ಮಲ್ಟಿಪ್ಲೈ h of j omega square into k find out money. Okay, so that will be your answer. Okay, so e problem ಸ್ವಲ್ಪ different ಇದೆ. So observe here, the power spectral density equivalent of noise input of an amplifier. Okay, ಇದೇನಿದು, ಇದೆಯಲ್ಲ, this is acting as an what, h ಇದೆಯಲ್ಲ, it is acting as what, amplifier. ಮುಂಚೆ ಏನಿತ್ತು, it was acting as what, low pass filter. Now this box is acting as what, an amplifier. ಸೊ ಇನ್ಪುಟ್ ಏನು ಕೊಟ್ಟಿದ್ದಾರೆ, ಇನ್ಪುಟ್ ಇಸ್ ನಾಯ್ಸ್. ಓಕೆ, ಇನ್ಪುಟ್ ಏನಿದೆ ಅಲ್ಲಿ, ನಾಯ್ಸ್ ಇದೆ. ಔಟ್ಪುಟ್ ನಿಮಗೆ ಏನು ಬರುತ್ತೆ, ಔಟ್ಪುಟ್ ಇಸ್ ವೈ ಅಂತ ಕೊಟ್ಟಿದ್ದಾರೆ. ಓಕೆ, ನಾಯ್ಸ್ ಇನ್ಪುಟ್ ಆಫ್ ಅನ್ ಆಂಪ್ಲಿಫೈರ್ ಇಸ್ 0 ಮೀನ್ ವೈಟ್ ಆ್ಯಂಡ್ ಈಸ್ ಕೆ. ಇದು ವ್ಯಾಲ್ಯೂ ಎಷ್ಟಿರುತ್ತೆ, ಕೆ ಅಂತ ಕೊಟ್ಟಿದ್ದಾರೆ. ಓಕೆ, ದ ಆಂಪ್ಲಿಫೈರ್ ಇಸ್ ಎ ಲೋ ಪಾಸ್ ಡಿವೈಸ್ ವಿತ್ ದ ಫಾಲೋಯಿಂಗ್ ಗೇನ್ ಫಂಕ್ಷನ್. ಇದು ಆಂಪ್ಲಿಫೈರ್ ಇದೆಯಲ್ಲ, ಈ ಬಾಕ್ಸ್ ಆಂಪ್ಲಿಫೈರ್ ಅಲ್ವಾ, ಇದು ಗೇನ್ ಕೊಟ್ಟಿದ್ದಾರೆ ಅವರು, ಎಷ್ಟಿದೆ, 97 divided by 1 plus j f by fh ಅಂತ. Okay, so this is the gain of the amplifier. Okay, which they are given. ಇಲ್ಲಿ fh ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಎಷ್ಟು, ಹೈಯೆಸ್ಟ್ ಪಾಸ್ ಫ್ರೀಕ್ವೆನ್ಸಿ ಎಷ್ಟು, 60 kHz ಅಂತ ಅವರೇ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಆರ್ ಎಮ್ ಎಸ್ ರೂಟ್ ಮೀನ್ ಸ್ಕ್ವೇರ್ ನಾಯ್ಸ್ ಔಟ್ಪುಟ್, ಇಲ್ಲಿ ಔಟ್ಪುಟ್ ಬರುತ್ತಲ್ಲ ಅದ್ರದ್ದು ರೂಟ್ ಮೀನ್ ಸ್ಕ್ವೇರ್ ನಾಯ್ಸ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ನೀವು. ಓಕೆ, ಸೊ ಫಸ್ಟ್ ಥಿಂಗ್ ಈಸ್ ನಿಮಗೆ ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಯು ನೀಡ್ ಟು ಬ್ಯಾಡ್ ದಿಸ್ ಫಾರ್ಮುಲಾ, ದ ಆರ್ ಎಮ್ ಎಸ್ ನಾಯ್ಸ್ ಔಟ್ಪುಟ್. ಓಕೆ, ಅಂದರೆ ಏನು, ವಿ ನಾಟ್. ವಿ ನಾಟ್ ಅಂದರೆ ಏನು, ಔಟ್ಪುಟ್ ಅಂತ. ಅದರ ಆರ್ ಎಮ್ ಎಸ್ ವ್ಯಾಲ್ಯೂ ಸ್ಕ್ವೇರ್ ಎಷ್ಟಿರುತ್ತೆ, ಪೈ ಇಂಟು ಕೆ ಇಂಟು ಎ ನಾಟ್ ಸ್ಕ್ವೇರ್ ಇಂಟು ಎಫ್ ಎಚ್. ಸೊ ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಸೊ ಇವಾಗ ಇಲ್ಲಿ ಎ ಅನ್ನೋದು ಕೊಟ್ಟಿದ್ದಾರೆ. ಸೊ ಎ ಅಂದರೆ ಎಷ್ಟು, 97 ಡಿವೈಡ್ ಬೈ 1 ಪ್ಲಸ್ ಜೆ ಎಫ್ ಡಿವೈಡ್ ಬೈ ಎಫ್ ಎಚ್. ಓಕೆ, ಸೊ ಎ ಎಫ್ ಇಸ್ ಈಕ್ವಲ್ ಟು, ಓಕೆ, ಇದನ್ನ ಮತ್ತು ಈ ಫಾರ್ಮುಲಾ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಆ್ಯಕ್ಚುಯಲ್ ಫಾರ್ಮುಲಾ, ಎ ಆಫ್ ಎಫ್ ಇಸ್ ಈಕ್ವಲ್ ಟು ಎ ನಾಟ್ ಡಿವೈಡ್ ಬೈ 1 ಪ್ಲಸ್ ಜೆ ಎಫ್ ಬೈ ಎಫ್ ಎಚ್. ಇಲ್ಲಿ ಎ ನಾಟ್ ಅಂದರೆ ಎಷ್ಟಿದೆ, 97 ಇದೆ. ಈ ವ್ಯಾಲ್ಯೂಸ್ನೆಲ್ಲ ಬರ್ಕೊಳ್ಳಿ ಒಂದು ಕಡೆ. ಓಕೆ, ಸೊ ಫಸ್ಟಿಗೆ ಎಷ್ಟಿದೆ, ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ ವಾಟ್ ಈಸ್ ಎ ನಾಟ್, ಎ ನಾಟ್ ಈಸ್ ಈಕ್ವಲ್ ಟು 97. ಎಫ್ ಎಚ್ ಅವರೇ ಕೊಟ್ಟಿದೆ, ಎಷ್ಟಿದೆ, 60 kHz ಇದೆ. ಕೆ ವ್ಯಾಲ್ಯೂನ ಅವರೇ ಕೊಟ್ಟಿದ್ದಾರೆ ಕ್ವೆಶನಲ್ಲಿ, 2 ಪಾಯಿಂಟ್ ಇಷ್ಟಿದೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ನಿಮಗೆ ಎ ನಾಟ್ ಸಿಕ್ತು, ಎಫ್ ಎಚ್ ಸಿಕ್ತು, ಕೆನು ಸಿಕ್ತು. ನಾವು ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಔಟ್ಪುಟ್. ಎಷ್ಟು ಬರುತ್ತೆ ನಿಮಗೆ, 3.547 ಇಷ್ಟು ಬರುತ್ತೆ. ಬಟ್ ಅವ್ರೇನು ಕೇಳಿದಾರೆ, ವಿ ನಾಟ್ ಆರ್ ಎಮ್ ಎಸ್ ಕೇಳಿದಾರಲ್ಲ, ಇದು ಸ್ಕ್ವೇರ್ ಇದೆ, ಇದನ್ನ ಸ್ಕ್ವೇರ್ ಔಟ್ ತಗೊಳ್ಳಿ. ಸೊ ದಟ್ ವಿಲ್ ಗಿವ್ ಯು ದ ಆನ್ಸರ್. ಓಕೆ, ಸೊ ವಾಟ್ ಇಸ್ ದ ಆನ್ಸರ್, ಸೊ ದಟ್ ವುಡ್ ಬಿ 0.5956 milli volt ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಪ್ರೊಸೀಜರ್. ಓಕೆ, are you clear with that?
ಅರ್ಥ ಆಯ್ತಾ ಇದು? Yes, sir. Okay. Next, again, same kind of question. We need to find the RMS value. So, what is this transfer function? This transfer function again, it's an amplifier. Okay. So, what is the formula? So, this is your formula. So, A naught ಎಷ್ಟಿದೆ 105 ಇದೆ, ಎಫ್ ಎಚ್ ಎಷ್ಟಿದೆ 50 ಕಿಲೋ ಹರ್ಟ್ಸ್ ಇದೆ, ಕೆ ವ್ಯಾಲ್ಯೂ ಎಷ್ಟಿದೆ ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ ಕೆ ವ್ಯಾಲ್ಯೂ 1.5 ಇಂಟು 10 ಇಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಓಕೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ go to the formula and substitute. Okay, so a naught under 105, so 105 a naught is 105, k value ಕೊಟ್ಟಿದ್ದಾರೆ, ಎಫ್ ಎಚ್ ಕೊಟ್ಟಿದ್ದಾರೆ ಇಂಟು ಪೈ. ಸೊ ದಿಸ್ ಇಸ್ ಯೋರ್ ಆನ್ಸರ್. ಬಟ್ ವಿ ನಾಟ್ ಆರ್ ಎಮ್ ಎಸ್ ಸ್ಕ್ವೇರ್ ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ವಿ ನಾಟ್ ಬರಬೇಕು ಅಂದರೆ ಏನು ಮಾಡಬೇಕು, ಯು ನೀಡ್ ಟು ಟೇಕ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್. ಓಕೆ, that gives you the answer. Okay, so this is your final answer. Okay, next again same question, similar kind. What is the value of a naught 103? What is fh 55 kilohertz? What is the value of k 2.2 into the power of minus 16? Substitute ಮಾಡಿ, you'll be getting the answer as ಎಷ್ಟು ಬರುತ್ತೆ, ಇದ್ರದ್ದು ಸ್ಕ್ವೇರ್ ರೂಟ್ ತಗೊಳ್ಳಿ, that would be your output RMS value. Okay, are you clear with that? ಎಷ್ಟು ಅರ್ಥ ಆಯ್ತಾ? Yes, sir. Okay, so that concludes module 3. Okay, your engineering statistics part full ಆಗಿದೆ. So this will be your last class. ಇನ್ನು ಉಳಿದಿದ್ದೇನಾದರೂ ಡೌಟ್ಸ್ ಏನಾದ್ರು ಇದ್ದರೆ ಕೇಳಿ, ಇಲ್ಲ ವಿಡಿಯೋಸ್ ಇರುತ್ತೆ ಅಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಥರ್ಡ್ ಇಂಟರ್ನಲ್ಸ್ ಆಗೋದ್ರೊಳಗಡೆ, ಓಕೆ, ಸೊ ಥರ್ಡ್ ಇಂಟರ್ನಲ್ಸ್ ಆಗೋದ್ರೊಳಗಡೆ ಮಾಡ್ಯೂಲ್ ಒಂದು ಅಸೈನ್ಮೆಂಟ್ ಕೊಡ್ತೀನಿ, ಅದೊಂದು ಅಸೈನ್ಮೆಂಟ್ ಬರೀ. ಫಸ್ಟ್ ಮಾಡ್ಯೂಲ್ದು ಫುಲ್ ಬರ್ದಿರಲ್ವ ಇಲ್ಲ ಸದ್ಯಕ್ಕೆ, ಅಷ್ಟು ಬರ್ದಿರಿ. ಇನ್ನೊಂದು ಅಸೈನ್ಮೆಂಟ್ ಕೊಡ್ತೀನಿ, ಯು ನೀಡ್ ಟು ರೈಟ್ ದಟ್ ಅಸೈನ್ಮೆಂಟ್ ಬಿಫೋರ್ ಕಂಪ್ಲೀಟಿಂಗ್ ಥರ್ಡ್ ಇಂಟರ್ನಲ್ಸ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಕರೆಕ್ಟಾಗಿ ಓದ್ಕೊಳ್ಳಿ. ಇಷ್ಟು ಕರೆಕ್ಟಾಗಿ 3 ಮಾಡ್ಯೂಲ್ಸ್ ಹೋದರೆ ಹೆಂಗಿದ್ರು ನಿಮ್ಗೆ ಓಪನ್ ಚಾಯ್ಸ್ ಇದೆ. ಸೊ ಇದೇ ಬೆಸ್ಟ್ ಚಾನ್ಸ್ ನಿಮಗೆ. ನೆಕ್ಸ್ಟಿಂದ ಓಪನ್ ಚಾಯ್ಸ್ ಎಲ್ಲ ಕೊಡಲ್ಲ. ಏನಂದರೆ ಇದು ಸಬ್ಜೆಕ್ಟ್ ಅಕಸ್ಮಾತ್ ಉಳಿಸ್ಕೊಂಡ್ರೆ ಸಖತ್ ಕಷ್ಟ ಆಗುತ್ತೆ ಪಾಸ್ ಆಗೋಕ್ಕೆ. ಓಕೆ, ಈಗಲೇ ಹೇಳ್ತೀವಿ ನೋಡಿ, ಇದು ಒಳ್ಳೆ ಆಪರ್ಚುನಿಟಿ. ಸ್ಕೋರನ್ನು ಮಾಡ್ಬೋದು. ಬರೀ 3 ಚಾಪ್ಟರ್ ಓದೋದು ಸಾಕು, ಆರಾಮಾಗಿ 100 ತೆಗಿಬೋದು ಇದರಲ್ಲಿ. ಓಕೆ, ಪ್ರಾಬ್ಲಮ್ಸ್ ಅಲ್ವಾ, ಹಂಗಾಗಿ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಎಲ್ಲೂ ಮಾರ್ಕ್ಸ್ ಕಟ್ ಆಗಲ್ಲ. ಓಕೆ, ಸೊ ಮೇಕ್ ಶ್ಯೂರ್ ಯು ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಸೊ ಎಂಡಿಂಗ್ ದ ಕ್ಲಾಸ್. ನಾಳೆಯಿಂದ ಕ್ಲಾಸ್ ತೊಗೊಳ್ಳೋದು ನಿಮಗೆ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ಕ್ಲಾಸ್.